ಆಗಲ್ಲ ಚಿಕ್ಕಮಂಗ್ಳೂರು ಮಳೆ ನೀರೇ ಅದು. ಯಾಕೆ ಜನರೇ ಈ ತರ ನಮಗೆ ಏನು ಈಗ ಅಲ್ಲ ಈಗೇನು ಏನು ಟ್ರೈನ್ ಯಾರು ನಡೀತು ಮಾತಾಡೋ ಪಾಮ್ 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 ಎಲ್ಲ 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 ಚಿಕ್ಕ ಚಿಕ್ಕದಾಗನಿ ಮಸ್ತ್ ಬರ್ತದೆ ಅದು ಮಚ್ಚ 10 ವರ್ಷ ಮಚ್ಚಲೇ. ಓ ನೋಡಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ ನಾವು 3 ಜನನು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಈ ಟ್ರೈನ್ ಎಂದೆಲ್ಲ ಮಾತಾಡು ಮಚ್ಚ ಅವನೇನಂದ ಮಚ್ಚ ಈ ಟ್ರೈನ್ ಅಲ್ಲ ಅಂತ ಹೇಳ್ದ. ಅಲ್ಲ ಮಾನ ಮರ್ಯಾದಿಲ್ಲ ನಿನಗೆ. ಒಂದ್ ವರ್ಷದಿಂದ ಹೋಗಿರೋದು ನನಗೆ ಗೊತ್ತು, ನನ್ಗೆ ಬಿಡ ಆಗ್ತ್ಯಾ ನೋಡು ಹೆಂಗೆ ಟ್ರೈನ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ. D2 ನೀನ್ ಆಟ ಆಡ್ಸಿದ್ಯಾ ಮಹೇಶ? ಏಯ್ ಬಾರೋ D4 ಆ ಕಡೆಲೇ ಯಾರ ಮಹೇಶ ನಿಂದ ಲೇ ಮಹೇಶ ನೋಡಿ ಗೈಸ್, ಚಿಕ್ಕ ಮಚ್ಚ 2 kg ಏನು 2 kg ಕಮ್ಮಿ ಆಗ್ಬಿಡಿ. ಓಡಾಡಿದ್ವಿ 2 kg ಕಡಿಮೆ ಆಗಲ್ಲ. ಮನುಷ್ಯರೇ ಬೇರೆ ಏನಾದ್ರು ನಾವು ಮನುಷ್ಯ 2 kg ಒಂದೇ ಸಲ ತಗೊಳಕ್ಕೆ ನೀನ್ ಅನ್ಕೊಂಡಿದ್ದೆ. ನಾನು ಹೋಗೋ ಬೇಡ ಅಂದ್ರೆ ಬೇಡ, ಸುಮ್ಮನೆ ಇರು. ನಮ್ಮ ಮಹೇಶನ್ಗೆ ಫುಲ್ಲು ಹೊಟ್ಟೆ ಹಸಿ ಅಂತ ಆವಾಗಲೇ ಸೆಟ್ಟಿಂಗ್ ಶುರು ಮಾಡಿಬಿಟ್ಟಿದ್ದಾನೆ. ರೀಲ್ಸ್ ಮಾಡೋದ ಅಂದರೆ ಫಸ್ಟು ಹೊಟ್ಟೆ ಹಸಿದೆ, ಫಸ್ಟು ಇಡ್ಲಿ ವಡೆ ತಿನ್ನೋಣ ಹೋಗಿ ಇಡ್ಲಿ ವಡೆ ತಂದವನೆ. ನೋಡು ತಿಂದಿದ ತಕ್ಷಣ ಆರ ನೋಡಿತು. ಹಬ್ಬ ಲಾಟ್ರಿ. ವಿಂಡೋ ಸೀಟ್ ಬೇಕಾ? ಬೇಕು ಬೇಕು, ವಿಂಡೋ ಸೀಟೇ ಬೇಕು. ನೀರೆಲ್ಲ ಬಿದ್ದಾಯ್ತು. ಮಚ್ಚ ಇದು ವಿಡಿಯೋ ಫುಲ್ ಆಗಿ ಹಿಡಿಬೇಕಾಗಿತ್ತು. ಶೇಟ್ ಯಾರು ಗೊತ್ತಿತ್ತು ನೀರು ಬೀಳುತ್ತೆ ಅಂತ. ವಿಡಿಯೋ ಹಿಡ್ದಿಲ್ಲ ಅಷ್ಟೇ. ಅದು ಏನು ಬಾತ್ರೂಮ್ ನೀರಲ್ಲ, ಅಲ್ಲೋಡಿಲ್ಲ ಬೀಳ್ತಾನೆ ಇದೆ ನೀರದು. ಚಿಕನಿಗೆ ಬೀಳ್ತಾನೆ ಆಯ್ತಲ್ಲ ನೀರು. ಮಳೆ ನೀರು ಅದಲ್ಲೇ ಬಾತ್ರೂಮ್ ನೀರು. ಮಳೆ ನಿಂತು ಎಷ್ಟೊತ್ತ ಇಲ್ಲ, ಮಳೆ ನೀರೇ ಆಗಲ್ಲ ಚಿಕ್ಕಮಂಗ್ಳೂರು ಮಳೆ ನೀರೇ ಅದು. ಪರವಾಗಿಲ್ಲ ಬಿಡ, ನಾವು ಡೋರಲ್ಲಿ ನಿಂತ್ಕೋತಿಲ್ಲ. ನೀ ಕುತ್ಕೊಳ್ಳೋ. ಅದು ಟಿಕೆಟ್ ತೋರಿಸಿ, ನನ್ನ ಮಗನಿಗೆ ಟಿಕೆಟ್ ತೋರಿಸ್ತೀನಿ ಫಸ್ಟು. ನಾನು ಮಕ್ಕಳ ಬರ್ಲಿರಿ, ಇಲ್ಲಿ TT ಬರ್ಲಿರಿ ನಿಮ್ಗೈತೆ. ಯಾರೋ ಗೊತ್ತಿಲ್ಲ ಅಂದ್ಬಿಡ್ತೀನಿ ನಾನು. ಬೇಡತಾನೆ ಆಯ್ತು. ಮಳೆ ನೀರೇ ಮಚ್ಚ, ಅದು ಮೇಲೆ ನಿಂತ್ಕೊಂಡಿದ್ದು ಹಿಂಗಾಗ್ಬಿಟ್ಟು ಹಿಂಗ್ ಬಂದ್ಬಿಟ್ಟೈತೆ. ಹಿಂಗಾಗ್ಬಿಟ್ಟು ಹಿಂಗಿತ್ತಾ, ಹಿಂಗ್ ಹೋಯ್ತಾ, ಹಿಂಗಾಗ್ಬಿಟ್ಟು ಹಿಂಗ್ ಬಂದ್ಬಿಟ್ಟೈತೆ. ನಿಮ್ಮ ಟ್ರೈನಲ್ಲಿ ಇದು ಮಾಡಿದ್ದೀವಿ ಇಂತಕ್ಕೆ ನಿಲ್ಸ್ಬಿಟ್ಟು ನಾನು ಇವಾಗ ಸಕಲೇಶ್ಪುರ ಸ್ಟಾಪಲ್ಲಿ ಬಂದು ನಿಂತಿದ್ದೀವಿ. ಯಾಕಂದರೆ ನೆಕ್ಸ್ಟ್ ವ್ಯೂ ಸಕ್ಕದಾಗಿರುತ್ತೆ, ಅದಕ್ಕೆ ನೋಡಬೇಕಲ್ಲ. ಅದಕ್ಕೆ ಫಸ್ಟೇ ಬಂದು ಡೋರಲ್ಲಿ ನಿಂತ್ಬಿಟ್ಟಿದ್ದೀವಿ. ನಮ್ಮ ಸೀಟ್ ಬಿಟ್ಬಿಡಿ. ಪಾಪ ನಮ್ಮ ಮಹೇಶ ನೋಡಿ ಅಲ್ಲಿ ಆ ಕಡೆ. ಮಹೇಶ ತಟ್ಪಡ್ರಮ್ ಕಾಣಿಸ್ತಿದ್ಯೋ? ನಮ್ಮ ಮಹೇಶ್ ಆ ಕಡೆ ಡೋರ್ಲಿದ್ದಾನೆ, ನಾನು ಮತ್ತು ಸುರೇಂದರ್ ಈ ಕಡೆ ಡೋರ್ಲಿದ್ದೀವಿ. ಇವಾಗ ವ್ಯೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಲಾಸ್ಟ್ ಇಯರ್ ಬಂದಾಗ ಸಿಕ್ಕಾಬಡೆ ಮಸ್ತಾಗಿತ್ತು. ಇವಾಗ ನಿಮಗೂ ತೋರಿಸ್ತೀನಿ ಆ ವ್ಯೂನ, ಬನ್ನಿ ನೋಡೋದ. ಗೈಸ್, ಟ್ರೈನ್ ಡಿಲೇ ಆಗಿದೆ. ಅರ್ಧ ಗಂಟೆ ಯಾವುದೋ ಟ್ರೈನ್ ಕ್ರಾಸಿಂಗ್ ಆಗೋ ಗಂಟ ಆ ಟ್ರೈನ್ ಒಂದು ಹೋಯ್ತು, ಹೋಗೋ ಗಂಟ ಡಿಲೇ ಮಾಡಿದ್ರು. ಇವಾಗ ಕಾಯ್ತಾ ಇದ್ದೀವಿ. ನಾವು ಯಾವಾಗ ದೇವಸ್ಥಾನಕ್ಕೆ ಹೋಗೋದು, ಯಾವಾಗ ಪೂಜೆ ಮಾಡೋದು, ಯಾಕೆ ಈ ದೇವ್ರು ಈ ಸಿಕ್ಕಾಪಟ್ಟೆ ಕಾಯ್ದ್ವಿ ಇವಾಗ ಬಿಸಿಲಲ್ಲಿ. ಯಾಕೆ ಜನರೇ ಈ ಥರ ನಮಗೆ? ನಮ್ಮ ಮಹೇಶಾಗ ಅಲ್ಲಿ ಓಡಿಸ್ಬಿಟ್ಟಿದ್ದೀವಿ. ಮಹೇಶ ಅವ್ನು ಆ ಕಡೆ ಡೋರು, ನಮ್ಮ ಸೀಟ್ ಬಿಟ್ಬಿಟ್ಟು ನಾವು ಈ ಕಡೆ ಬಂದು ಕೂತ್ಕೊಂಡಿದ್ದೀವಿ. ಸಖತ್ತಾಗಿರುತ್ತೆ. ನೀವು ನೋಡ್ಬೇಕು, ನೀವು ಎಲ್ಲರೂ ನೇಚರ್ನ ಸೈಟ್ ಹೊಡಿತಿದ್ದೀರಿ. ನಾವು ನೀವು ಬನ್ನಿ ಹೊಡೆಯೋಣ ಹೆಂಗಿದೆ ಅಂತ. ಟೋಟಲ್ 48 ಟನ್ನಲ್ಲೋ 58 ಟನ್ನಲ್ಲೋ ಬರುತ್ತೆ. ಒಂದೊಂದೇ ಟನ್ನಲ್ಲು ಸಕ್ಕತ್ತಾಗಿರುತ್ತೆ ಮಾತ್ರ. ಅಲ್ಟಿ ಲೆವೆಲ್ ಫೀಲಿಂಗು. ಇವಾಗ ಇಲ್ಲಿ ಅವ್ರು ಆ ಕಡೆ ಕೆಳಗಡೆ ಎಲ್ಲ ತೋರಿಸ್ತೀನಿ. ಫುಲ್ಲು ಒಂಥರ ಪಾತಾಳ. ಏನೋ ಕೆಳಗಡೆ ಎಲ್ಲ ನೋಡಿಸ್ತೀನಿ. ಅದಾ ಓಕೆ ಸಕಲೇಶ್ಪುರ ಬಿಟ್ಟು ಇನ್ನು 20 ನಿಮಿಷನೋ 15 ನಿಮಿಷನೋ. ಆದರೆ ಇವು ಮಾತ್ರ ಹಿಟ್ಟೇ ಆಗಿರುತ್ತೆ. ಅಷ್ಟೇ ಖುಷಿಯಾಗಿದೆ. ನಾವು ಕುತ್ಕೊಂಡಿದ್ದೀವಲ್ಲ, ಇಷ್ಟೊಂದು ಕುತ್ಕೊಂಡಿದ್ವಿ. ಏನಕ್ಕಂದರೆ ಸಕಲೇಶ್ಪುರದಲ್ಲಿ ಕುತ್ಕೊಂಡ್ರೆ ಹಿಡ್ಕೊಂಡು ಫೈನ್ ಆಗ್ತಾರೆ. ಇವಾಗ ನೆಕ್ಸ್ಟ್ ಹೋಗೋ ಗಂಟಲು ಯಾರು ಹಿಡಿಯಲ್ಲ. ಇನ್ನು 2-3 ಅವರ್ ಇಲ್ಲೇ ಕುತ್ಕೊಂಡು ಫುಲ್ಲು ನೇಚರ್ನ
ಇಂದಾನೆ ಇಲ್ಲಿ ಕುತ್ಕೊಂಡ್ ಬಂದಿದ್ದೀನಿ ನಾನು. ಈ ಸೀಟ್ ಬೇಕು ಅಂತ, ಇಲ್ಲಾಂದ್ರೆ ಕಾಯ್ಕೊಂಡಿದ್ರು. ಇರೋ ಸೀಟ್ ಬೇಕಂದ್ರೆ ಫೋನಲ್ಲಿ ಬುಕ್ ಮಾಡ್ಕೊಂಡು ಸೀಟ್ ಇಟ್ಕೋಬೋದು, ಆದ್ರೆ ಈ ಸೀಟ್ನ ಬುಕ್ ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೆ ನಾವು ಕುತ್ಕೊಂಡು ಇವಾಗ ಫುಲ್ಲು ಬ್ಯಾಗಿಗೆಲ್ಲ ಲೇಬಿಸ್ ಹಾಕಿದ್ದೀವಿ. ಟೆನ್ಷನ್ ಇಲ್ಲ, ಏನಿಲ್ಲ. ಅದರಲ್ಲಿ ಚಾರ್ಜಿಂಗ್ ಇದೆ ಅಷ್ಟೇ, ಫೋನ್ಗೆ ಜೀವ. 100 ಚಾರ್ಜಿಂಗ್ ಕಳೆದ್ರೆ ಯೂಸ್ ಮಾಡೋ ವಿಡಿಯೋ ಮಾಡ್ತೀವಿ ಅಷ್ಟೇ. ಏನಂತೀರಾ? ಹೌದಾ ಜನರೇ? ರೈಸ್ ಇಂದ ಸ್ಟಾರ್ಟು ಹೇಳ್ಬೇಕಂದ್ರೆ ನ್ಯೂಸಲ್ಲೆಲ್ಲ ನೋಡಿರ್ತೀರ ಆಲ್ಮೋಸ್ಟು. ಅಲ್ಲಿ ನೋಡಿ ಹೆಂಗಿದೆ ವ್ಯೂ. ಇವಾಗ ನನ್ನ ಫ್ರೆಂಡು ವಿಡಿಯೋ ಮಾಡ್ತಿದ್ದಾನೆ. ಇನ್ನೇನು ಟನಲ್ ನಿಯರ್ ಬಂದಿದ್ದೀವಿ. ಟನಲ್ ಬಂದಾಗಂತೂ ಇನ್ನೂ ಅಲ್ಟಿಯಾಗಿರುತ್ತೆ. ಟನಲ್ ಬಂದಾಗ ಎಲ್ಲ ಕಿರ್ಸ್ತಾರೆ ನೋಡಿ, ಅದನ್ನ ಹಂಗೆ ಹಾಕ್ತೀನಿ, ಸೌಂಡ್ ಹಾಕಲ್ಲ. ಏನಾ ಬರುತ್ತೆ ಇವಾಗ. ಅದೇ ಹೇಳ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಟನಲ್ ಬರುತ್ತೆ. ಆದರೆ ಅಲ್ಟಿಯಾಗಿರುತ್ತೆ, ಕಿರ್ಸ್ತಾ ಇರ್ತಾರಪ್ಪ. ಅದು ಯಾವುದೋ ಒಂದು ರೀಲ್ಸ್ ನೋಡಿದ್ದೆ, ಟನಲ್ ಬಂದಿದ್ದೆ, ಎಲ್ಲ ಲವರ್ಸು ರಪ್ಪ ಅದೇ ಕಿಸ್ಕೊಡ್ತಾ ಇರ್ತಾರೆ. ನೋಡಿ ನಗ್ತಾ ಆಡ್ಬಿಟ್ಟಿದೆ. ಏನು ಮಾಡೋದು, ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ. ಹೇಳ್ತಾನೆ ನಾನೇ ಲವರ್ ಇಲ್ಲ ಗುರು, ಯಾಕಂದ್ರೆ ಎಲ್ಲರೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾ ಬರೆಯೋದಕ್ಕೆ ಅವನ ಬಗ್ಗೆ ನನಗೆ ಗೊತ್ತು. ಅವಳು ನಮ್ಮ ಕಾಲೇಜೇ, ದೂಸರ ಮಾತಾಡೋಂಗಿಲ್ಲ ಅವನು. ಈ ವಿಡಿಯೋದಲ್ಲೂ ಡವ್ ಬೈತಾಳೆ. ಆವಾಗಲೇ ಟನಲ್ ಬಂತು ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ತುಂಬ ದಿನ ಆಗಿದ್ದೆಲ್ಲ ಮರ್ತೋಗಿದೆ. ಇವಾಗ ಬರುತ್ತೆ ಟನಲ್ಲು. ಟನಲ್ ನಂಬರ್ 1 ಗಾಯ್ಸ್, ಟನಲ್ ನಂಬರ್ 1. ಹೆಂಗೈತೆ ಮತ್ತೆ ಟನಲ್ಲು? ಟನಲ್ ನಂಬರ್ 2 ಗಾಯ್ಸ್, ಟನಲ್ ನಂಬರ್ 2. ಬಾಯ್. ಟನಲ್ ನಂಬರ್ 2, 3. ಮಹೇಶದು ವಿಡಿಯೋ ಬೇಕಂದ್ರೆ 500 ರೂಪಾಯಿ ಕೊಟ್ಟಿಲ್ಲ, ವಿಡಿಯೋನೇ ಬರಲ್ಲ. ಅದನ್ನು ಕೊಡ್ತೀಯಾ? ಹಂಗೆ ಹಾಕ್ತೀನಿ. 500 ರೂಪಾಯಿ ಕೊಟ್ಟಿ ಪ್ಲಸ್ ಅದು. ಏಯ್ ಹೋಗಲೇ ಏನು ನಾವು ಬರ್ಗೆಟ್ಟಿರೋರು, ನಿನಗೆ ಗೊತ್ತು. ಏನು ಈಗ ಅಲ್ಲ, ಈಗೇನು ಏನು ಯಾವ್ರು ಇದು? ತೊಡಸಂದ್ರ ಕಾಡು ಬಿಸಿನಲ್ಲಿನ ನಮ್ಮ ಏರಿಯಾ ಪಕ್ಕದಲ್ಲಿರೋ ಏರಿಯಾನ ಅದು. ಕಾಡು ತರ ಇದೆಯಲ್ಲ, ಅದಕ್ಕೆ ಕಾಡು ಬಿಸಿಲು. ಆಚೆ ಬರೋ, ಆಚೆ ಮಸ್ತ್ ಮನೆ ಬೆಟ್ಟ
ಇವಾಗ ನಿಲ್ಸಿದ್ದಾರೆ. ಬಿಟ್ಟ ತುತ್ತುಗಳು ತುಂಬಿರಿ ಅಂತ ಅಲ್ಲಿ ಹೊಡಿ ಆಗ್ತಾ ಇದೀವಿ ಕಲ್ಲು. ನಾನು ಅಷ್ಟೇ. ಅಯ್ಯೋ ಕುತ್ಕೊಂಡ್ ನೋಡ ನಂದು ಇನ್ನೊಂದು ನಂದು 6ನೇದು ಇನ್ನೊಂದು ಕುತ್ಕೊಂಡ್ ನಂದು ಬೀಳ್ತೀನಿ ಇಲ್ಲ ಆಯ್ತು ನಂದು ಇನ್ನೊಂದು ಅಲ್ಲಿ ಹೋಗ್ತಾ ಇಲ್ಲ ಅದು ನೋಡು. ಸುರೇಂದ್ರ ಪಾಪ ಸುಸ್ತಾಗಿ ಮಲ್ಕೊಂಡು ಹೋಗ್ಬಿಟ್ಟ ಸೀಟ್ ಹತ್ರ. ಹಾಕು ಈಗ ಕೆಳಗಡೆ ಇದೆ ಕಾಕಣೆ ಇರು ಸ್ಟಾಪ್ ಮಾಡ್ಬಿಡ್ತೀನಿ ಬಿಡು. ಹಾಕ್ಬಿಟ್ಟ ಹಾಕ್ಬಿಟ್ರೆ ನಂತರ ಗುರಿ ಇರೋಣ ಬರೋ ನಿಂಗ್ಲೇ. ಸೊ ಗಾಯ್ಸ್ ನೋಡಿ ಹೆಂಗಿದೆ ವ್ಯೂ ಹಿಂದೋಡಿ ಬ್ಯಾಕ್ ಸೈಡ್ ಫುಲ್ಲು ಅಲ್ಟಿ ಆಗಿದೆ. ಎಲ್ಲ ಟನಲ್ಸ್ ನೋಡ್ಸೋಕ್ಕಾಗಲ್ಲ. 48 58 ಇದೆ ಟೋಟಲ್ ಟನಲ್ಸು. ಬಟ್ ರೀಲ್ಸ್ ಮಾಡಿದ್ದೀವಿ 3 ಜನದ್ದು ಮಸ್ತಾಗಿ ಬಂದಿದೆ. ಅದರಲ್ಲಿ ನಂದೇ ಸ್ವಲ್ಪ ಕಮ್ಮಿ ಬಂದಿರೋ. ಅದರ ಮಹೇಶನ್ ಮಾತ್ರ ಅಲ್ಟಿಯಾಗಿ ಹಿಡಿದಿದ್ದೀನಿ. ನಾನೇ ಎಲ್ಲ ವೀಡಿಯೋ ಹಿಡಿದಿದ್ದು. ನನ್ನ ಮಕ್ಕಳು ಒಂದು ಮಾತ್ರ ಚೆನ್ನಾಗಿ ಹಿಡಿದಿಲ್ಲ. ನೋಡಿ ಬ್ಯಾಕ್ ವ್ಯೂ ಹೆಂಗಿದೆ ಫುಲ್ಲು. ಇವಾಗ ಕ್ರಾಸಿಂಗು ಫುಲ್ ಬೆಟ್ಟ ಒಳಗಡೆಯಿಂದ ಬರೋ ಟ್ರೈನು ಅಲ್ಟಾಗಿತ್ತು ವ್ಯೂ ಮಾತ್ರ. ಒಂದೇ ಒಂದು ಫೋಟೋ ಹಿಡಿರೋ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಿಲ್ಸಿದ್ದೆ. ಯಾವಾಗಲೂ ನಿಲ್ಸಿದ್ದೆ ಮಸ್ತಾಗೈತಾ. ನೋಡಿ ಎಲ್ಲ ಫೋಟೋ ಇಟ್ಕೊತಾರೆ. ನೀನು ಇಟ್ಕೊಳಲ್ಲ ಅಂದ್ರೆ ಎಕ್ ಫೋಟೋ ಕಿಚ್ಚ ಭಯ್ಯ. एक फोटो तक खींचो. ಸಕ್ಕದಾಗಿದೆಯಲ್ಲ ವ್ಯೂ. ಅಲ್ಲೋಡು ಟ್ರೈನ್ ನಿಲ್ಸಿದಾಯ್ತು ಅಷ್ಟೇ. ಅಲ್ಲೋಡ ಬೆಟ್ಟ ನೋಡ ಹಿಂದೆ ಏನು ಮಸ್ತಾಗೈತೆ. ವಾವ್ ನಾನು ಲಾಗ್ ಮಾಡ್ತಿದ್ದೀನಿ. ಹೋಗೋ ಫೋಟೋ ಅಂತ ಹಿಡಿಯೋ. ಟ್ರೈನ್ ಯಾರ ನಡೀತು ಬಾತ್ಕಳ ಪಾಮ್ 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 ಎಲ್ಲ ಚಿತ್ತಲ್ ಪತ್ತಲ ಹಿಡಿಯೋ ಒಂದು ಬೇಗ. ಸರಿ ನಾನು ಹಿಡಿತೀನಿ ಹೋಗಪ್ಪ ನೀನು. ಹಿಡಿತೀನಿ ಫುಲ್ ತಾನೇ ಬೇಕು. ಮಚ್ಚ ನೀನು ಹತ್ತೋ ಹಿಡ್ದೆ ಬಾರೋ. ಅಲೋ ಹಿಡ್ದೆ ಬಾರೋ. ಆದರೂ ಬಲೆ ಸೇಕಪ್ಪ ನಮ್ಮ ಸುರೇಂದ್ರ ಫೋಟೋ ಹಿಡಿ ಅನ್ಕೊಂಡು ಹೋಗೋಟ್ರಿ ನೆತ್ತಿದ್ದೀವಿ. ಮತ್ತೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಇನ್ನೊಂದು ಟನಲ್ ಬರ್ತಾ ಇದೆ ನೋಡಿ. ಟ್ರೈನು ಬಂತು ಟನಲ್ಲು ಬಂತು. ವ್ಯೂ ನೋಡಿ ಗಾಯ್ಸ್ ಹೆಂಗಿದೆ. ಹೆವೆನ್ ಅದು ಇವಾಗ ಮಳೆ ಬರೋ ಸೀಸನ್ನು ಅಂತ ಇವಾಗ ಬುಕ್ ಮಾಡಿದ್ರಿ. ನೈಟೇ ಬುಕ್ ಮಾಡ್ಬೇಕಿತ್ತು. ನನ್ನ ಮಗ ಇಲ್ಲ ನಾನು ವ್ಯೂ ನೋಡಬೇಕು ಅಂತ ಹೇಳಿದ. ಅದಕ್ಕೆ ನಾವು ವ್ಲಾಗ್ ಬಂದಿಲ್ಲ ಫಸ್ಟ್ ಟೈಮ್ ಡೇ ಟೈಮಲ್ಲಿ ಈ ಥರ ಘಾಟ್ ಸೆಕ್ಷನ್. ಅಲ್ಲೋಡಿ ಹೆಂಗಿದೆ ವ್ಯೂ. ಸೈಕಾಗೈತೆ ಮಾತ್ರ ವ್ಯೂ ಮಾತ್ರ. ಅಲ್ಲೋಡಿ ಬೆಟ್ಟ ಆಯ್ತು ಆವಾಗಲೇ. ಅಷ್ಟು ದೊಡ್ಡ ಬೆಟ್ಟ ಕೆಳಗೆ ಹೋಗುತ್ತೆ. ಇಷ್ಟೆಲ್ಲ ಹಸ್ರಿದ್ರು ಫುಲ್ ಮಚ್ಚ 17A 17 ಆವಾಗಲೇ ಹೋಯ್ತಲ್ಲ. 17 ಎಷ್ಟು ಸಲ ಹೋಗುತ್ತಪ್ಪ 17 ಆವಾಗಲೇ 16. ಸ್ವಲ್ಪ ಬಾಯಿ ಬರುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಮಿಗೆ ಹೋಗಿ ಕುತ್ಕೋಬೇಕಾಗುತ್ತೆ. ಇನ್ನೊಂದು ಟನಲ್ ಬಂತು 17ನೇ ಟನಲ್ ನಂಬರ್ 17A ಬಂತು. ಇವಾಗ 125 ಮೀಟ್ರ್ ಐತೆ. 120 ಮೀಟ್ರು 125 ನೋಡಿ. ದೊಡ್ಡ ಬೆಟ್ಟ ಕೆಳಗೆ ಹೋಗ್ತಾ ಇರೋದು ನಾವು. ಯಾಕೋ ಮಹೇಶ ಇಷ್ಟು ಕಪ್ಪಗಾಗ್ಬಿಟ್ಟಿದ್ಯಾ. ನೀನು ಕೇಳಲಿ ಅಂತ ಬಲೆ ಸೈಜ್ ಮಾಡಿ ಹೆಂಗೆ ಬೆಳ್ಳಗಾಗ್ತೀನಿ ನೋಡಿ. ವೈಟ್ ಓ ಬಿಸಿಲು ಅಲ್ಲಿ ನೋಡಿ ಎಷ್ಟು ದೊಡ್ಡ. ನಾನು ಹಿಡಿತೀನಿ ನೋಡೋಣ ನಾವು. ಸೊ ಗಾಯ್ಸ್ ಇವಾಗ ನೆಕ್ಸ್ಟ್ ಟನಲ್ ಬರೋ ಗಂಟ ಸ್ವಲ್ಪ ಚಾರ್ಜಿಗೆ ಹಾಕೊಂಡ್ಬಿಡ್ತೀರಿ. ಈಗ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಸೇಮ್ ಟನಲ್ಸೇ ಬಟ್ ಪ್ಲೇಸ್ ಸ್ವಲ್ಪ ಡಿಫ್ರೆಂಟು. ಗ್ರೀನು ಅದೆಲ್ಲ ಸೇಮೇ. ಅದಕ್ಕೆ ಇದೆ ಅಂದ್ರೆ ಸೆಕೆ ಎಲ್ಲ ಮಸ್ತ್ ಕಿತ್ಕೊಂಡ್ ಬರ್ತೈತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಒಂದೇ ಥರ ಹಾಕಿದ್ರೆ ಇದು ನಿಮಗೂ ಬೇಜಾರಾಗುತ್ತೆ. ಸಾಂಗ್ ಹಾಕ್ತೀವಿ ನೋಡಿ. ಸೇಮ್ ಆದರೆ ನನ್ನ ಮಗನ ವೀಡಿಯೋ ಮಾತ್ರ ರೀತಿಯಾಗಿ ಬಂದಿದೆ. ನಾನು ಅಂದಷ್ಟು ಚೆನ್ನಾಗಿರ್ತಿಲ್ಲ. ಒಂದು ವೀಡಿಯೋ ಸ್ವಲ್ಪ ನೋಡೋ ಥರ ಇದೆ. ಏನು ಮಾಡೋದು ಗಾಯ್. ನಮ್ಮ ಕ್ಯಾಮ್ರಾಮ್ಯಾನು ಬರೋಲ್ಲ. ಹೇಳ್ತೀರಿ ಬಟಾಣಿ ಹೋಯ್ತಿಂದ ಬಟ್ಟೆ ಹಚ್ಚಿದ್ದೆ. ಆಮೇಲೆ ಫೋನ್ ಪೇ ಇಲ್ಲ, ಕ್ಯಾಶ್ ಅಂತಿಲ್ಲ. ನಾವು ಮನೆ ಬರೋಕ್ಕೆ ಏನು ಮಾಡೋಣ. ಗಾಯ್ಸ್ ಇವಾಗ ಫೋನು ಚಾರ್ಜಿಂಗ್ ಹಾಕ್ಬಿಟ್ಟು ಮಚ್ಚ 15 ಇವಾಗ ಅಲ್ಲಿ ಇಲ್ದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಟನಲ್ ಬಂತು. ಟನಲ್ಸಲ್ಲಿ ಇಲ್ದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ.
ಅಲ್ಟೆ ಆಗಿದೆ ನೋಡಿ. ಮಳೆ 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 ಸಕ್ಕತ್ತಾಗಿದೆ ಮಾತ್ರ. ಮಳೆ ಬರ್ತಿರೋದಕ್ಕೆ ಹೋಗೋದಕ್ಕೆ ಅಲ್ಟಿ ಚಾರ್ಜಿಗೆ ಹಾಕಿದ ಫೋನ್ ಎತ್ತಿಕ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಮಳೆ ಬರ್ತಿರೋದಕ್ಕೆ ಬಂಡೆ ಒಳಗೆಲ್ಲ ನೀರು, ಈ ಬಂಡೆ ಒಳಗೆಲ್ಲ ನೀರು ಬರ್ತೈತೆ, ಎಲ್ಲ ಅಲ್ಟಿ ಸಕ್ಕತ್ತಾಗಿದೆ ಮಾತ್ರ. ನೋಡಿ ಗೈಸ್, ಫುಲ್ಲು ಮಳೆ ಚಡಿ ಸಕ್ಕತ್ತಾಗಿದೆ ಮಾತ್ರ. ಫುಲ್ಲು ಚಿಕ್ಕ ಚಿಕ್ಕದಾಗ ಹನಿ ಬೀಳ್ತೈತೆ ನೋಡಿ. ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ. ಕಾಣಿಸ್ತಿದೆ ಇವಾಗ ಸ್ವಲ್ಪ 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 ಸ್ವಲ್ಪನಾದ್ರೂ ಸ್ವಲ್ಪ ಭಯ. ಟಾಟಾ ನೋಡಿ ಗೈಸ್, ಮಳೆ ಇಲ್ಲಿ ಕಾಣುತ್ತೆ ನೋಡಿ. ಸಕ್ಕತ್ತಾಗಿದೆ ಮಳೆ ಬರ್ತಿರೋದಕ್ಕೆ. ಆಲ್ರೆಡಿ ಹೆಂಗಿದೆ ವ್ಯೂ, ಅಲ್ಟಿ. ಅದು ಮಳೆ ಬರ್ತೈತೆ ನೋಡಿ. ಹನಿ ಚಿಕ್ಕ ಚಿಕ್ಕ ಹನಿಗಳು ನನ್ನ ಕೈ ನೋಡಿ. ಚಿಕ್ಕ ಚಿಕ್ಕದಾಗ ಹನಿ ನೋಡಿ. ಹನಿ 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 ಮಸ್ತ್ ಬರ್ತೈತೆ. ಅದು ಮಚ್ಚ 10 ವರ್ಷ ಮಚ್ಚಲೇ. ಓ ಅಲ್ಲಿ ನೋಡಿ ಹಿಂಗಿದೆ ನೋಡಿ ಗಾಯ್ಸ್. ಅದು ಮಳೆ ಬರ್ತದೆ. ವಾವ್, 10 ವರ್ಷ ಮಚ್ಚ ಅಲ್ಲಿ ನೋಡೋದು. ನೋಡಿ ಮಳೆ ಬೇರೆ ಬರ್ತದೆ. ಟನಲ್ ಮತ್ತೆ ಇನ್ನೊಂದು ಚಿಕ್ಕ ಟನಲ್ ಬೇಗ ಹೋಗುತ್ತೆ. ಇವಾಗ ಇರೋದು ಅಸಲಿ ಮಜಾ. ಸೊ ನೋಡಿ ಗಾಯ್ಸ್, ರೆಡಿ ಫಾರ್ ದ ಬ್ಯೂಟಿ. ವಾವ್, ನೋಡಿ ಮಳೆ ಮಳೆಲೇ ಕೂತಿದ್ದೀರಿ. ನೆಂದ್ರು ಪರವಾಗಿಲ್ಲ, ಅಲ್ಟಿ ಆಗಿದೆ ನೋಡಿ. ಮಳೆ ಕಾಣಿಸ್ತಿದ್ಯಾ ಮಹೇಶನ್ ತಲೆ ಮೇಲೆ? ಇನ್ನೇ ನೋಡ್ತೀನಿ ನೋಡಿ, ಇನ್ನ ಅಲ್ಟಿ ಅಲ್ಟಿ ನೋಡಿ ಗಾಯ್ಸ್ ಮಳೆ. ವಾವ್, ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡೋಣ. ಹಿಂಗೆ ಹಿಡ್ಕೊಂಡು ಬೆಳ್ಳುಳ್ಳಿ ಕಬಾಬ್ ಏನಂತೀರಾ? ಚಳಿ ಚಳಿ ಮಳೆ ಚಟಪಟ ಬಟ. ಪಂಚರ್ ಆಗಿದೆ ನೋಡು. ಬಂದ ಪಂಚಾಯತ್ ತಿಂತೀನಿ ಅಮ್ಮ. ಈಗ ಮುಚ್ಕೊಳ್ಳೋಗು ನನ್ನ ಮಗನೇ. ಗುರು ಹತ್ತು ಮತ್ತೆ ಮೇಲೆ ಇದು 2 ಟೈರ್ ಪಂಚರ್ ಆಗೈತೆ ಮತ್ತೆ ಅಣ್ಣ. ಪಂಚರ್ ಆಗೈತೆ, ಇನ್ನು 5 ನಿಮಿಷ ರೆಡಿ ಆಗುತ್ತೆ. ರಿಪೇರಿ ಅವ್ರು ಬಂದವ್ರೆ, ಆಗ್ತಾ ಇದೆ. ಸ್ಟೆಪ್ನಿ ಅಣ್ಣ ಅವ್ರ ಎತ್ಬಿಟ್ಟು ಇಳಿಸ್ಬೇಕು ಅಣ್ಣ. ಹೆಂಗ್ ಇಳಿಸ್ತಾರೋ ಗೊತ್ತಿಲ್ಲ ಅಣ್ಣ. ಜಾಕ್ ಹಾಕ್ತಾವ್ರೆ, ಎದೊಳ್ತಾ ಇಲ್ಲ ಟ್ರೈನು. ನೋಡಿ ಇದು ಪಂಚರ್ ಆಗ್ಬಿಟ್ಟೈತೆ, ಸೌದೋಗ್ಬಿಟ್ಟಿದೆ ಟೈರ್. ಜಾಕ್ ರಾಡೆ ಮರ್ಬಿಟ್ಟು ಬಂದ್ಬಿಟ್ಟಾರ ಅಣ್ಣ ಅವ್ರು. ಗಾಯ್ಸ್, ಇವಾಗ ಸುಬ್ರಹ್ಮಣ್ಯ ರೋಡ್ಗೆ ಬಂದು ಇಳಿದ್ವಿ. ರೋಡ್ಗಲ್ಲ ಸ್ಟೇಷನ್ಗೆ. ಅದೆಲ್ಲ ಸ್ಟೇಷನ್ ಅಲ್ಲೋ, ಸುಬ್ರಹ್ಮಣ್ಯ ರೋಡ್. ಸುಬ್ರಹ್ಮಣ್ಯ ರೋಡ್ ನನ್ನ ಮಗನ ಗೊತ್ತಿಲ್ಲ. ಟೈಮ್ ಬಂದ್ಬಿಟ್ಟು 2:40. ಸ್ವಲ್ಪ ಟ್ರೈನ್ ಡಿಲೇ ಆಗಿದೆ. ಇವಾಗ ಸೀದಾ ಬಸ್ ಹತ್ಕೊಂಡು ಹೋಗಿ ಮುಂದಿನ ಕಾರ್ಯಕ್ರಮ ವಿಡಿಯೋದಲ್ಲಿ ನೋಡಿ. ಓಕೆನಾ? ಬ್ರೇಕಿಂಗ್ ನ್ಯೂಸ್. ಇವಾಗ ಹೋಗ್ತಾ ಇದ್ದೀವಿ ಸ್ಟೇಷನಿಂದ ಆಚೆ. ಹೋಗ್ಬಿಟ್ಟು ಬಸ್ ಹಿಡಿದು ಸೀದಾ ಧರ್ಮಸ್ಥಳ ಹೋಗ್ತೀವಿ. ಬನ್ನಿ ಹೋಗಲ್ಲ. ಸೊ ಗಾಯ್ಸ್, ಬಸ್ ಸಿಕ್ಕಿಲ್ಲ, ಅದಕ್ಕೆ ಕಾರಲ್ಲೇ ಸೀಟ್ ಲೆಕ್ಕ ಹೋಗ್ತಾ ಇದ್ದೀವಿ. ಇನ್ನು ಹೋಗಿದ ತಕ್ಷಣ ಹೋಗಿ ಮುಡಿ ಕೊಡಬೇಕು, ರೂಮ್ ಮಾಡಬೇಕು. ಸ್ಪೆಷಲ್ ಆಗಿರೋ ಐಟಮ್ ಬರೋದು. ಮಸ್ತ್ ಇರ್ತೀರ ಎಲ್ರು ಒಂದೊಂದು ಡಿಸೈನ್. ಅದೇ ಹೇಳಿದ್ನಲ್ಲ ಮುಡಿ ಕೊಡ್ಬೇಕಂತ. ಅದೇ 3 ಜನ ಮುಡಿ ಕೊಡ್ತಿದ್ದೀವಿ. ಗಾಯ್ಸ್, ಇವಾಗ ಬಂದು ಧರ್ಮಸ್ಥಳದಲ್ಲಿ ಇಳಿದ್ವಿ. ರೂಮ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮೇಷಕ್ಕೆ ಫುಲ್ ಹೊಟ್ಟೆ ಹಸ್ತಿದೆ, ಅದಕ್ಕೆ ಊಟ ಮಾಡಿಕೊಂಡು ರೂಮ್ ಮಾಡ್ತೀವಿ. ರೂಮ್ ಮಾಡಿದ ತಕ್ಷಣ ಬ್ಯಾಗಲ್ಲೆಲ್ಲ ಇಟ್ಟು ಹೋಗಿ ಫಸ್ಟು ಮುಡಿ ಕೊಡ್ತೀವಿ. ಬರೋ ಫಸ್ಟು ತಿನ್ನೋಣ ಬರ. ಗಾಯ್ಸ್, ನನ್ನ ಮಗ ಬೆಳಗ್ಗೆ 2 ಇಡ್ಲಿ ಕೊಡ್ಸೋಣ ಗಾಯ್ಸ್. ಏನು ನಿನಗೆ ಯಾರು ಬರೀ 2 ತಿನ್ನಕ್ಕೆ ಹೇಳಿದ್ದು? 4 ತಿನ್ಬೇಕಿತ್ತು. ಸೊ ಗಾಯ್ಸ್, ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಗಾಯ್ಸ್. ಬನ್ನಿ ಹೋಗೋದ. ಸೊ ಗಾಯ್ಸ್, ಊಟ ಮಾಡಿಕೊಂಡು ರೂಮ್ಗೆ ಹೋದ್ರಿ, ವೈಶಾಲಿ ಅಂತ. ಅಲ್ಲಿ ಫ್ಯಾಮಿಲಿಗೆ ಮಾತ್ರ ಕೊಡೋದು ಅಂದ್ಬಿಟ್ಟು 1 ಅವರ್ ಅಲ್ಲೇ ವೇಸ್ಟ್ ಆಯಿತು. ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಪಾಪ ನಮ್ಮ ಮಹೇಶ್ ಫುಲ್ ಸುಸ್ತಾಗೋದ. ಆಮೇಲೆ ಹಂಗೆ ಶರಾವತಿ ಅಂತ ಇಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲೋಗ್ಬಿಟ್ಟು ರೂಮ್ ಮಾಡಿದ್ವಿ. ನದಿಗೆ ಹೋಗೋಣ ಅಂತಿದ್ವಿ, ಆದರೆ ಟೈಮ್ ಆಗೋಯ್ತು. ನಾಳೆ ಹೋಗ್ತೀವಿ ಮಾರ್ನಿಂಗು ಬೇಗನೆ. ಇವಾಗ ಮುಡಿ ಕೊಡೋಕೆ ಹೋಗ್ತಾಯಿದ್ದೀವಿ 3 ಜನನು. ನೋಡ್ಕೊಳ್ಳಿ
ಇದೇ ಲಾಸ್ಟ್ ಎಲ್ಲ ಹೋಯ್ತಾರೆ. ಇನ್ನೊಂದು 3 ತಿಂಗಳು ಫುಲ್ ಪ್ಲೈನು 3 ತಿಂಗಳು ಡಮಾರ್ ಕಟಿಗೆ ದುಡ್ಡಿಲ್ಲ 150 ತಿಂಗಳಾದ್ರೆ ಯಾವ ನಡ್ತಾನೆ. ಇವಾಗ ನಾಳೆ ಬೆಳಗ್ಗೆ ನದಿಗೆ ಹೋಗ್ತೀವಿ. ಇವಾಗ ಹೋಗಿ ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳೋದು. ತಟ್ಪಡ್ಡುಮ್. ಇನ್ನು 3 ತಿಂಗಳು ಯಾವ ಥರ ರಿಲೀಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡಿ ಸ್ವಲ್ಪ ಎತ್ತಿಕೊಂಡಿದ್ದೀನಿ, ನೋಡಬೇಕು. ಲೈನು ಅಂತೂ ತುಂಬಾ ಜನ ಇದ್ದಾರೆ ಇಲ್ಲಿ. ಜನ ಸಾಗರ ತಡ್ಕೊಳಕ್ಕೆ ಆಯ್ತಾರೆ. ದರ್ಶನ ಹಿಂಗೆ ಆಗ್ಬಿಡ್ಲಪ್ಪ, ಖಾಲಿಯಾಗಿ ಹಿಂಗೆ ಆಗ್ಬಿಟ್ರೆ ಮಂಜುನಾಥ ಸ್ವಾಮಿನ ಈಗ ನೋಡ್ಕೊಂಡಾಗ ಅಲ್ಲ, ಯಾವುದೇ ಥರ ರಶ್ ಇದ್ದಂಗೆ. ಏನಂತೀರ ಅಲ್ವಾ? ಹೌದು. ಮಚ್ಚ ನೀನು ಮೀಸೆ ತೆಗ್ಸ್ಬಾರ್ದು ಅಂತ ಹೇಳಿದ ನಿಂದು. ತೆಗಿಸ್ತೀನಿ ಬಿಡ, ಇಲ್ಲದೆ ಪರವಾಗಿಲ್ಲ. ಮತ್ತೆ ಒಂದು 12 ಕಿಲೋಮೀಟರ್ ಬಂದ್ಬಿಡುತ್ತೆ. ಬಾ ಹೋಗೋದೇ, ಮತ್ತೆ ಆಗ್ಲೂ ಸೀದಾ ಹೋಗೋದೇ ಬಾ. ಸೊ ಗಾಯ್ಸ್, ಕೊನೆಗೆ 3 ಜನನ ಮೊಟ್ಟೆ ಹೊಡ್ಸ್ಕೊಂಡಿದ್ದೀರಿ. ಹೊರಗಡೆ ಮೊಟ್ಟೆ ಹೊಡೆಯೋ ವಿಡಿಯೋ ಮಾಡಬಾರ್ದು ಅಂದರು. ಅದಕ್ಕೆ ಸೇಮ್ ಸಲಗ ಫಿಲಮಲ್ಲಿ ಬರೋ ಬ್ಯಾಟ್ಸ್ಮನ್ ಥರ ಇಲ್ಲ ನಾನು. ನಾನಂತೂ ಪಕ್ಕಾ ಬ್ಯಾಟ್ಸ್ಮನ್ನೇ. ಮತ್ತೆ ನೀನು ಅಲ್ಲಾಡಲ್ಲಿ ಇಲ್ಲಿ ರಂಗಣ್ಣ ರೆಡ್ಡಿ ಅವರು ಡಾನ್ ಬಂದಿದ್ದಾರೆ ಇವಾಗ ಸದ್ಯಕ್ಕೆ. ಇವಾಗ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ. ದರ್ಶನಕ್ಕೆ ಹೊರಟಿದ್ದೀವಿ. ಲೈನ್ ಎಷ್ಟಿದೆ ಇಲ್ಲ ಗೊತ್ತಿಲ್ಲ, ಖಾಲಿ ಇದೆ ಸ್ವಲ್ಪ, ನೋಡಬೇಕು. ನಾಳೆ ಅಮಾವಾಸ್ಯೆ ಅಲ್ವಾ, ರಶ್ ಇರುತ್ತೆ. ಬಟ್ ಇವಾಗ ಖಾಲಿ ಇದೆ, ಅಷ್ಟೇನು ರಶ್ ಇಲ್ಲ. ಹೋಗ್ತಾ ಇದ್ದೀವಿ 3 ಜನನು. ಗಾಯ್ಸ್, ಫುಲ್ಲು ಖಾಲಿ ಇದೆ ದರ್ಶನಕ್ಕೆ. ಮಸ್ತ್ ದರ್ಶನ ಮಾಡ್ಬೋದು, ರಶ್ ಏನಿಲ್ಲ, ಆರಾಮಾಗಿ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಫುಲ್ಲು ಇತ್ತು ಕ್ಯೂ. ಈ ಸಲ ಕ್ಯೂನೇ ಇಲ್ಲ, ಆರಾಮಾಗಿ ಹೋಗ್ತಿದ್ದೀವಿ. ಮಸ್ತ್ ದರ್ಶನ ಆಗುತ್ತೆ ಇವತ್ತು. ದರ್ಶನ. ಸೊ ಗೈಸ್, ನನ್ನ ಲೈಫಲ್ಲೇ ಇಷ್ಟು ಬೇಗ ದರ್ಶನ ಆಗ್ತಾ ಇರೋದು. ಸೊ ಗೈಸ್, ಕೊನೆಗೂ ದರ್ಶನ ಆಯಿತು ಮಂಜುನಾಥ ಸ್ವಾಮಿದು. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಇಷ್ಟು ಬೇಗ, ಅರ್ಧ ಗಂಟೆನಿಲ್ಲ, ಒಂದು 10 ನಿಮಿಷ ದರ್ಶನಕ್ಕೆ. ಫುಲ್ಲು 10 ನಿಮಿಷ ದೇವ್ರನ್ನ ನೋಡಿಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸಮಾಧಾನ ಆಗ್ತಿದೆ. ಇವಾಗ ಕುತ್ಕೊಂಡಿದ್ದೀವಿ. ಒಂಥರ ದರ್ಶನ ದೇವ್ರು ನೋಡೋಕ್ಕೂ ನಮಗೂ ಒಂಥರ ಫ್ರೀ ಆಗಿತ್ತು. ಫಸ್ಟ್ ಬಂದ್ಬಿಟ್ಟು ರಶ್ ತುಂಬ ಜನ ಕಲ್ತಾ ಇರ್ತಾರೆ. ಹೋಗಿ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಖಾಲಿ, ಆರಾಮಾಗಿ ದರ್ಶನ ಆಯಿತು ಬರೀ 10 ನಿಮಿಷದಲ್ಲಿ. ಸೊ ಗಾಯ್ಸ್, ಇವಾಗ ಆಚೆ ಬಂದ್ರಿ, ಅದು ಸಿಕ್ಕಾಪಟ್ಟೆ ಮಸ್ತಾಗಾಯ್ತು ದರ್ಶನ ಇವತ್ತು ಮಾತ್ರ. ಎರಡು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗ್ತೀರಿ. ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ನದಿಗೆ ಹೋಗ್ಬೇಕು. ಇವಾಗಲೇ ಹೋಗ್ಬೇಕಿತ್ತು, ಸ್ವಲ್ಪ ಟೈಮ್ ಆಗೋಯ್ತು. ಅದಕ್ಕೆ ಬೆಳಗ್ಗೆ ನದಿಗೆ ಹೋಗ್ತೀವಿ. ಬನ್ನಿ ಹೋಗೋದ, ಇವಾಗ ಊಟ ಮಾಡೋಕ್ಕೆ ಹೋಗೋದ. ಸೊ ಗೈಸ್, ಇವಾಗ ಊಟಕ್ಕೆ ಬಂದು ಕೂತಿದ್ದೀವಿ. ನಾನು ಮಸ್ತ್ ಕಾಣಿಸ್ತಿದ್ದೀನಲ್ಲ, ಸೈನಿಂಗ್ ಸ್ಟಾರ್. ನಾನು ಚೆನ್ನಾಗಿದ್ದೀನಿ. ನಾನು ನಿನ್ಕೋ ಹೇಳ್ತೀನಿ ಮಚ್ಚ. ಯಾರು ಮಚ್ಚ ಮಸ್ತ್ ಕಾಣಿಸ್ತಿರೋದು 3 ಜನದಲ್ಲಿ? ನಾನು ನಾನು ಹೇಳ್ತೀನಿ ನಾನೇ. ನೀನೆಲ್ಲ ಇರ್ತೀಯ? ನೀನೇನಾ? ಊಟ ಮಾಡಿಕೊಂಡು ನನಗೆ ಫ್ಯಾಕ್ಟ್ ಯಾರು ಹೇಳಿದ್ರು ಏನಂತೀರ? ಚಂದನ್ ಶೆಟ್ಟಿ ಇಲ್ಲ ನಿಲ್ಲಿ, ಟಕ್ಲೆ ಶೆಟ್ಟಿ. ಸೊ ಗಾಯ್ಸ್, ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾಯಿದ್ದೀನಿ. ಫುಲ್ಲು ಮಸ್ತಿಗೆ ಮನ್ಸಿಗೆ ಸಮಾಧಾನ ಆಗೋ ಥರ ದರ್ಶನ ಆಯಿತು. ನೆಮ್ಮದಿ ಆಯಿತು. ಸೊ ಗಾಯ್ಸ್, ಏನಪ್ಪ ಅಂದರೆ ಈ ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಿದ್ದೀನಿ. ಏನಕ್ಕಂದರೆ ತುಂಬ ಉದ್ದಾಗ್ಬಿಡುತ್ತೆ ವೀಡಿಯೋ. ಸೊ ಅದಕ್ಕೆ ನಾಳೆ ಡೇ 2 ವೀಡಿಯೋ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ ಗಂಟೆ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.